ಹಾಯ್ ಎಲ್ಲ ಹೇಗಿದ್ದೀರಾ? ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾವು ವರ್ಲ್ಡ್ಸ್ ಲಾರ್ಜೆಸ್ಟ್ ಕುಕು ಕ್ಲಾಕ್ ನೋಡೋಕೆ ಬಂದಿದ್ದೀವಿ. ಹೇಗಿದೆ ನೋಡೋಣ ಬನ್ನಿ. ಈ ಗಡಿಯಾರದ ಮೇಲ್ಗಡೆ ಒಂದು ಸಣ್ಣ ಹಕ್ಕಿ ಥರ ಕಾಣ್ತಾ ಇದೆಯಲ್ಲ, ಅದೇ ಕುಕ್ಕು. ಅದು ಕೂಗುತ್ತೆ ಪ್ರತಿ ಅರ್ಧ ಗಂಟೆಗೆ ಒಂದೊಂದ್ಸಲ ಹೊರಗೆ ಬಂದು. ಈಗ ನೋಡಿ, ಅದು ಹೊರಗೆ ಬಂದಿದೆ, ಕುಕ್ಕು ಕೂಗ್ತಾ ಇದೆ. ಯಾರದು ಇನ್ನೊಂದು ವಿಶೇಷ ಅಂದರೆ ಇದರಲ್ಲಿ ಗೊಂಬೆಗಳೆಲ್ಲ ಹೊರಗೆ ಬರುತ್ತೆ ನೋಡಿ. ಈಗ ಈ ಕುಕ್ಕು ಕೂಗ್ದಾಗ ಅರ್ಧ ಗಂಟೆಗೆ ಒಂದ್ಸಲ ಅವರೆಲ್ಲ ಡ್ಯಾನ್ಸ್ ಮಾಡ್ತಾರೆ ಈ ಸಂಗೀತಕ್ಕೆ ಸರಿಯಾಗಿ. ಈ ಗೊಂಬೆಗಳು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇದು 23.5 ಅಡಿ ಇದೆಯಂತೆ, ಹಾಗಾಗಿ ಇದನ್ನು ವರ್ಲ್ಡ್ಸ್ ಲಾರ್ಜೆಸ್ಟ್ ಕುಕು ಕ್ಲಾಕ್ ಅಂತ ಕರೀತಾರಂತೆ. ನೃತ್ಯ ಆಲ್ಮೋಸ್ಟ್ 5 ನಿಮಿಷ ನಡೆಯುತ್ತೆ. ಅದಾದಮೇಲೆ ಕುಕ್ಕು ಮತ್ತು ಜನರೆಲ್ಲ ಒಳಗೆ ಹೋಗ್ತಾರೆ. ನಾವು ಇಲ್ಲೇ ಇದ್ದ ಆಲ್ಪೈನ್ ಹಿಲ್ಸ್ ಮ್ಯೂಸಿಯಂ ನೋಡೋಕೆ ಹೋದ್ವಿ. ಅದು ಇಲ್ಲಿನ ಅಮಿಶ್ ಮತ್ತು ಮೆನೊನೈಟ್ ಅನ್ನೋ ಜನಾಂಗದವರಿಗೆ ಸಂಬಂಧಪಟ್ಟಿದ್ದು. ಯಾರಿದು ಅಮಿಶ್ ಜನಾಂಗ ಮತ್ತು ಮೆನೊನೈಟ್ ಜನಾಂಗ ಮತ್ತು ಅವ್ರದ್ದು ಇತಿಹಾಸ ಏನು ಅನ್ನೋದನ್ನು ನಾವು ನೋಡೋಣ. ಚೀಸ್ ಮಾಡೋದು ಹಿಂಗೆ ಚೆನ್ನಾಗಿದೆ, ಇದು ನೋಡ್ಕೊಂಡು ಬಂದ್ವಿ. ಆಮೇಲೆ ಇನ್ನೇನಿದೆ ಮುಂದೆ, ಆಗಿನ ಕಾಲದ ಹತಾರಗಳೆಲ್ಲ ಇದೆ ನೋಡಿ. 1800ರ ಸುಮಾರಲ್ಲಿ ಅಮೇರಿಕಕ್ಕೆ ಬಂದ ಈ ಜರ್ಮನ್ ಮತ್ತು ಸ್ವಿಟ್ಜರ್ಲ್ಯಾಂಡ್ ಮೂಲದ ಈ ಮೆನೊನೈಟ್ ಮತ್ತು ಅಮಿಶ್ ಜನಾಂಗದವರಿಗೆ ಚೀಸ್ ಮಾಡೋದು ಕುಲಕಸುವಾಗಿತ್ತಂತೆ. ಅದು ಆಗಿನ ಕಾಲದಲ್ಲಿ ಉಪಯೋಗಿಸಿದ್ದಂಥ ಸ್ವಿಸ್ ಬೆಲ್ಗಳನ್ನು ಇಲ್ಲಿಟ್ಟಿದ್ದಾರೆ ನೋಡಿ. ಮತ್ತು ಆಗಿನ ಕಾಲದಲ್ಲಿ ಬಳಸ್ತಾ ಇದ್ದಂಥ ಕಡಾಯಿಗಳನ್ನು ಇಲ್ಲಿಟ್ಟಿದ್ದಾರೆ. ಅದು ಈಗ ಮಕ್ಕಳಿಗೆ ಆಡೋಕ್ಕೆ ಆಟ ಸಾಮಾನಾಗಿದೆ. ಈ ಅಮಿಶ್ ಜನಾಂಗದವರು ಇನ್ನೂ ತಮ್ಮ ಹಳೆಯ ಸಂಪ್ರದಾಯಗಳನ್ನು ಬಿಟ್ಟಿಲ್ಲ. ಅಂದರೆ ಚೀಸ್ ಮಾಡೋದು, ಮರದ ಉಪಕರಣಗಳನ್ನು ಮಾಡೋದು, ಕುದುರೆ ಗಾಡಿಗಳಲ್ಲಿ ಓಡಾಡೋದನ್ನು ಇನ್ನೂ ಮಾಡ್ತಾರೆ. ಇನ್ನು ಹೆಚ್ಚಿನ ಜನರು ಕಾರುಗಳನ್ನು ಬಳಸೋದ್ರ ಬದಲು ಈ ಥರ ಕುದುರೆ ಗಾಡಿಗಳಲ್ಲಿ ಓಡಾಡ್ತಾರೆ. ಇಲ್ಲಿ ಈ ಮ್ಯೂಸಿಯಮಲ್ಲಿ ಇದನ್ನು ಹಿಸ್ಟ್ರಿ ಕೂಡ ನೋಡ್ಬೋದು. 1928 ಫ್ರಿಜ್ಜು. ಇದ್ರ ಬೆಲೆ ಎಷ್ಟು ಗೊತ್ತಾ? ಆಗಿನ ಕಾಲದಲ್ಲೇ $328. ಫೈರ್ ಇಂಜಿನ್ ಅಂದರೆ ಈ ಥರ ಈ ತುಂಬಿಸಿ ಫೈರ್, ಅವಾಗಿಂದು ಫೈರ್ ಇಂಜಿನ್ಗಳು, ಓಲ್ಡ್ ನಾಸಲ್ಸ್, ಅವಾಗಿನ ನಾಸಲ್ಸ್. ಶುಗರ್ ಕ್ರೀಕ್ ಹೋಟೆಲ್. ಇದು ನೋಡು ಗಾಡಿ, ಕುದುರೆ ಗಾಡಿ ಯಾವುದು? ಹಾಂ, ಎಕ್ಸ್ಪ್ಲೋರಿಂಗ್ ಅಂತ ಇದೆ. ಅಲ್ಲ, ಅವಾಗಿಂದ ಇದು ಇನ್ನೂ ತುಕ್ಕಿಡಿಲ್ಲ ನೋಡು. ಬಿ ಪಿ ಮೆಷಿನೇ ನೋಡಿ. 1984 ಕ್ಲಾಕ್ ಅಂತ ಇನ್ನೂ ನಡೀತಾ ಇದೆ. ಇನ್ನೂ ನಡೀತಾ ಇದ್ದು. ಹಾಂ, ಆಫ್ ಆಗಿರ್ತದೆ. 100 years ಇಲ್ಲೂ ಇದ್ದಿದೆ ಟಾಯ್ಸು. 100 ವರ್ಷ ಹಳೇದು.